ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಬಹರಂಪುರದ 5 ಬಾರಿಯ ಸಂಸದರಾದ ಅಧೀರ್ ರಂಜನ್ ಚೌಧರಿ ಅವರು ರಾಜ್ಯ ರಾಜಕೀಯಕ್ಕೆ ಮರಳಿದ್ದಾರೆ. ನೀವು ನೋಡ್ತಿರುವಂತೆ ಅವರು ಇಲ್ಲಿ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಮಾಡುತ್ತಿದ್ದಾರೆ. ಅವರು ಬಹರಂಪುರದಿಂದ ಸ್ಪರ್ಧಿಯಾಗಿದ್ದಾರೆ. ಈಗ ಅವರು ದಶಕಗಳ ನಂತರ ರಾಜ್ಯ ರಾಜಕೀಯಕ್ಕೆ ಪ್ರವೇಶಿಸಿದ್ದಾರೆ ಮತ್ತು ಇದು ಅವರಿಗೆ ಬಹಳ ಮಹತ್ವದ ಚುನಾವಣೆಯಾಗಿದೆ. ಯಾಕೆಂದರೆ 2024ರಲ್ಲಿ ಅವರು ತೃಣಮೂಲ ಕಾಂಗ್ರೆಸ್ನ ಯೂಸುಫ್ ಪಠಾಣ್ ವಿರುದ್ಧ ಬಹರಂಪುರ ಲೋಕಸಭಾ ಸ್ಥಾನವನ್ನು ಕಳೆದುಕೊಂಡರು. ಅವರು ಮತ್ತು ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಅವರು ಬಹಳ ಸೌಹಾರ್ದಯುತ ಸಂಬಂಧವನ್ನು ಹೊಂದಿಲ್ಲ ಮತ್ತು ನಾನು ರಾಜಕೀಯವಾಗಿ ಹೇಳುತ್ತಿದ್ದೇನೆ. ಮತ್ತು ಹಿಂದೆ ಶ್ರೀ ಚೌಧರಿ ಅವರು ಬಂಗಾಳದಲ್ಲಿ ಟಿಎಂಸಿ ಕಾಂಗ್ರೆಸ್ ಅನ್ನು ಹೇಗೆ ನಾಶ ಮಾಡುತ್ತಿದೆ ಎಂದು ತಮಗೆ ಅನಿಸುವುದರ ಬಗ್ಗೆ ಬಹಳ ನೇರವಾಗಿ ಮಾತನಾಡಿದ್ದಾರೆ. ಆದರೆ ನಾನು ಹೇಳಿದಂತೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಟಿಎಂಸಿಯೇ ಮೇಲುಗೈ ಸಾಧಿಸಿತು ಮತ್ತು ಶ್ರೀ ಚೌಧರಿ ಸೋತರು. ಮತ್ತು ಇದೀಗ ಅವರು ಇಲ್ಲಿ ಬಹರಂಪುರದಲ್ಲಿ ತಮ್ಮ ನೆಲೆಯನ್ನು ಮರಳಿ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಇದು ಅವರ ಸ್ಥಾನವಾಗಿತ್ತು. ಇದು 1999ರಿಂದ ಹಿಡಿದು 2024ರವರೆಗೆ ಬಹಳ ಕಾಲ ಅವರ ಲೋಕಸಭಾ ಸ್ಥಾನವಾಗಿತ್ತು. ಈಗ ಏನಾಗುತ್ತದೆ ಮತ್ತು ಅವರ ಪ್ರಚಾರವು ಹೇಗೆ ರೂಪುಗೊಳ್ಳುತ್ತಿದೆ? ನಾವು ಬಹರಂಪುರದಲ್ಲಿನ ಈ ಪ್ರಚಾರದ ಹಾದಿಯಲ್ಲಿ ಅವರೊಂದಿಗೆ ಹೋಗುವಾಗ ಸಂಜೆ ಸ್ವಲ್ಪ ಸಮಯದ ನಂತರ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿದ್ದೇವೆ. ಅಧೀರ್ ರಂಜನ್ ಚೌಧರಿ ಅವರು ಇಲ್ಲಿ ಬಹರಂಪುರದಲ್ಲಿ ಈ ವ್ಯಾಪಕ ಪ್ರಚಾರದ ಹಾದಿಯಲ್ಲಿದ್ದಾರೆ. ಅವರು ಬಹಳ ಸಮಯದ ನಂತರ ವಿಧಾನಸಭೆಯ ಭದ್ರಕೋಟೆಗೆ ಪ್ರವೇಶಿಸುತ್ತಿದ್ದಾರೆ. ಸರ್, ವಿಧಾನಸಭೆ ಯಾಕೆ? ನೀವಿಲ್ಲಿ 5 ಅವಧಿಗೆ ಲೋಕಸಭೆ ಎಂಪಿ ಆಗಿದ್ದೀರಿ. ಹಾಗಾಗಿ ನನಗನ್ಸುತ್ತೆ ಲೋಕಸಭೆಯಿಂದ ರಾಗೆ ಹೋಗಬಾರದು ಅಂತ ಯಾವುದೇ ನಿಷೇಧವಿಲ್ಲ. ಅಂದ್ರೆ ವಿಧಾನಸಭೆ. ನಿಮ್ಮ ವಿರೋಧಿಗಳು ಇದು ಹಿಂಬಡ್ತಿ ಅಂತ ಹೇಳ್ಬೋದು. ಎರಡು ಶಾಸಕಾಂಗ ಸಭೆ ಅಂದ್ರೆ ಸಂಸ್ಥೆ. ಹಾಗಾಗಿ ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಲೋಕಸಭೆಯಲ್ಲಿ ಹಾಜರಾಗುವ ಅವಶ್ಯಕತೆ ಇದ್ದಾಗ ಅವರು ಹಾಜರಾಗಬಹುದು. ಆದರೆ ಇಲ್ಲಿ ನಮ್ಮ ಆಯ್ಕೆಗಳು ಯಾವಾಗಲೂ ತೆರೆದಿರುತ್ತವೆ ಮತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಾನು ಸೋತಿದ್ದೇನೆ. ಹಾಗಾಗಿ ಇದೀಗ ಭ್ರಷ್ಟಾಚಾರ ಮತ್ತು ಕೋಮುವಾದೀಕರಣದ ವಿರುದ್ಧ ಹೋರಾಡಲು ಮತ್ತೊಂದು ಅವಕಾಶ ಬಂದಿದೆ ಮತ್ತು ನನ್ನ ಪಕ್ಷವು ಈ ವಿಧಾನಸಭಾ ಕ್ಷೇತ್ರದಿಂದ ಹೋರಾಡಲು ನನಗೆ ಸೂಚಿಸಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಪಾದ ಸೈನಿಕನಾಗಿ ಪಕ್ಷದ ನಿರ್ದೇಶನವನ್ನು ಪಾಲಿಸುವುದು ವಿವೇಕಯುತವೆಂದು ನಾನು ಭಾವಿಸಿದೆ ಮತ್ತು ನಾನೀಗ ಬರ್ಹಂಪುರ್ ಎಂದು ಕರೆಯಲ್ಪಡುವ ಈ ವಿಧಾನಸಭಾ ಕ್ಷೇತ್ರದಿಂದ ಹೋರಾಡುತ್ತಿದ್ದೇನೆ, ಸ್ಪರ್ಧಿಸುತ್ತಿದ್ದೇನೆ. ನಾನು ಒಂದು ಅಪರಿಚಿತ ಪ್ರದೇಶಕ್ಕೆ ಕಾಲಿಡುತ್ತಿಲ್ಲ. ಹಾಗಾಗಿ ನನ್ನ ತಿಳುವಳಿಕೆಗೆ ಇದು ಚೆನ್ನಾಗಿ ತಿಳಿದಿದೆ. ಈ ವಿಧಾನಸಭಾ ಕ್ಷೇತ್ರದೊಂದಿಗೆ ನನಗೆ ಬಹಳ ಪರಿಚಯವಿದೆ. ಅಧೀರ್ಜಿ, ನೀವು ಪಶ್ಚಿಮ ಬಂಗಾಳ ಕಾಂಗ್ರೆಸ್ನ ಅಧ್ಯಕ್ಷರೂ ಆಗಿದ್ದೀರಿ. ನೀವು ಬಹುಶಃ ಬಂಗಾಳದಲ್ಲಿ ಕಾಂಗ್ರೆಸ್ನ ಅತ್ಯಂತ ಗುರುತಿಸಬಹುದಾದ ಮುಖ. ಪಕ್ಷದ ಅವಕಾಶಗಳ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲಿ ಪಟ್ಟಿಯನ್ನ ಹೊರತಂದ ಕೊನೆಯವರು ನೀವು. ಇದು ನೇರವಾಗಿ ಟಿಎಂಸಿ ಮತ್ತು ಬಿಜೆಪಿ ನಡುವಿನ ಹೋರಾಟ ಮತ್ತು ಕಾಂಗ್ರೆಸ್ ಚಿತ್ರದಲ್ಲಿ ಎಲ್ಲೂ ಇಲ್ಲ ಎಂದು ಹೇಳುವವರೂ ಇದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಿ? ನೋಡಿ, ನಾವು ಬಂಗಾಳದ ರಾಜಕೀಯದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೇವೆ. ನಾವು ಬಂಗಾಳದ ರಾಜಕೀಯದಲ್ಲಿ ಬಹಳಷ್ಟು ಪ್ರಸ್ತುತರಾಗಿದ್ದೇವೆ. ಈ ಬಾರಿ ನಮ್ಮ ಪಕ್ಷದ ತಳಮಟ್ಟದ ಸಾಂಸ್ಥಿಕ ಬಲವನ್ನು ಸಹ ನಿರ್ಣಯಿಸಲು ಸಾಧ್ಯವಾಗುವಂತೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದೆ. ಮತ್ತು ನಮ್ಮ ನಾಯಕತ್ವದೊಂದಿಗೆ ನಮ್ಮ ಸಮಾಲೋಚನೆಗಳಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ, ಹೌದು, ಮುರ್ಷಿದಾಬಾದ್, ಮಾಲ್ಡಾ, ದಿನಾಜ್ಪುರ್, ಪುರುಲಿಯಾ ಕೆಲವು ಜಿಲ್ಲೆಗಳು ಉಳಿದಿವೆ. ಅಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧಿಸಬಹುದು ಮತ್ತು ಚುನಾವಣಾ ಕಸರತ್ತುಗಳಲ್ಲಿ ಪ್ರಭಾವ ಬೀರಬಹುದು. ಹೌದು, ಬಂಗಾಳದ ಇತರ ಭಾಗಗಳಲ್ಲಿ ನಾವು ಮುರ್ಷಿದಾಬಾದ್ ಅಥವಾ ಇತರ ಜಿಲ್ಲೆಗಳಷ್ಟು ಬಲಿಷ್ಠರಾಗಿಲ್ಲ ಎಂಬುದು ಸಂಪೂರ್ಣ ಸತ್ಯ. ಹಾಗಾದರೆ ಕಳೆದ 8ರಿಂದ 10 ವರ್ಷಗಳಲ್ಲಿ ಸಿಪಿಎಂ ಜೊತೆಗಿನ ಮೈತ್ರಿ ಆ ಅರ್ಥದಲ್ಲಿ ಒಂದು ತಪ್ಪಾಗಿತ್ತೆ? ಹಾಗಾದರೆ ಇಲ್ಲ. ನೋಡಿ, ಮೊದಲನೇದಾಗಿ ಸತತ 34 ವರ್ಷಗಳ ಕಾಲ ಕಾಂಗ್ರೆಸ್ ಕಾರ್ಯಕರ್ತರು ಸಿಪಿಎಂ ಪಕ್ಷದ ವಿರುದ್ಧ ಹೋರಾಡುತ್ತಿದ್ದರು. ಆದ್ದರಿಂದ ಅದರ ನಂತರ ಪಶ್ಚಿಮ ಬಂಗಾಳದ ಅಧ್ಯಕ್ಷನಾಗಿ ನನ್ನ ಅಧಿಕಾರಾವಧಿಯಲ್ಲಿ ನನ್ನ ಹಿರಿಯ ನಾಯಕರೊಂದಿಗೆ ಸಮಾಲೋಚಿಸಿ ಆ ಸಮಯದಲ್ಲಿ ನಾವು ಪ್ರಮುಖ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದೆವು ಮತ್ತು ನಮ್ಮ ಮೈತ್ರಿಯ ಪರಿಣಾಮವಾಗಿ ಫಲಿತಾಂಶ ಹೊರಬಂದಾಗ ನಾವು ಅಸೆಂಬ್ಲಿಯಲ್ಲಿ ಪಶ್ಚಿಮ ಬಂಗಾಳದ ಶಾಸನಸಭೆಯಲ್ಲಿ ಮಾನ್ಯತೆ ಪಡೆದ ವಿರೋಧ ಪಕ್ಷವಾಗಿ ನಮ್ಮನ್ನು ಕಂಡುಕೊಂಡೆವು. ಆದರೆ ಅದರ ನಂತರ ಸಿಪಿಎಂ ಪಕ್ಷ ತನ್ನಷ್ಟಕ್ಕೆ ತಾನೇ ಕಾಂಗ್ರೆಸ್ನೊಂದಿಗೆ ಮೈತ್ರಿ ರಾಜಕೀಯವನ್ನು ಕಡಿದುಕೊಂಡಿದೆ. ಕೆಲವೊಮ್ಮೆ ನಾವು ಮೈತ್ರಿ ಮಾಡಿಕೊಂಡಿದ್ದೆವು, ಕೆಲವೊಮ್ಮೆ ಮಾಡಿಕೊಂಡಿಲ್ಲ. ಹಾಗಾಗಿ ಈ ರೀತಿಯ ಸೆಳೆತದಂತಹ, ನೀವು ಹೇಳಬಹುದು, ಆ ಸೆಳೆತದಂತಹ ಮೈತ್ರಿ ವ್ಯಾಯಾಮ ಪಶ್ಚಿಮ ಬಂಗಾಳದಲ್ಲಿ ನಡೆದಿತ್ತು. ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರು ಬಿಜೆಪಿಯ ಬಿ ಟೀಮ್ಗಳು ಮತ್ತು ಸಿ ಟೀಮ್ಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರು ಹೇಳುತ್ತಿದ್ದಾರೆ, ನೀವೆಲ್ಲರೂ ಬಹುಶಃ ಅವರಿಗೆ ಹೋಗಬಹುದಾಗಿದ್ದ ವೋಟನ್ನು ಕತ್ತರಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು. ನೋಡಿ, ಬಂಗಾಳದ ರಾಜಕೀಯದಲ್ಲಿ ಎಲ್ಲರಿಗೂ ಗೊತ್ತು, ಅದು ಮಮತಾ ಬ್ಯಾನರ್ಜಿ ಅವರ ಕೃಪೆಯಿಂದ ಬಿಜೆಪಿ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಕಾಲಿಡಲು ಸಾಧ್ಯವಾಯಿತು.
ಇಲ್ಲದಿದ್ದರೆ ಪಶ್ಚಿಮ ಬಂಗಾಳ ತಮ್ಮ ಸ್ವಾತಂತ್ರ್ಯ ದಿನದಿಂದ ನೀವು ಇತಿಹಾಸವನ್ನು ನೋಡಿದರೆ ಪಶ್ಚಿಮ ಬಂಗಾಳವು ಯಾವುದೇ ರೀತಿಯ ಕೋಮು ರಾಜಕೀಯ ಅಥವಾ ಕೋಮು ಧ್ರುವೀಕರಣವನ್ನು ಎಂದಿಗೂ ಕಂಡಿರಲಿಲ್ಲ. ಪ್ರಾಯೋಗಿಕವಾಗಿ ಕೋಮುವಾದ ಮತ್ತು ಜಾತಿವಾದ ಎರಡೂ ಪಶ್ಚಿಮ ಬಂಗಾಳದ ಜನರಿಗೆ ಅನ್ಯವಾದವು. ಆದರೆ ಮಮತಾ ಬ್ಯಾನರ್ಜಿಯವರ ಕೃಪೆಯಿಂದಲೇ ಬಿಜೆಪಿ ಪಕ್ಷ ಅವರೊಂದಿಗೆ ಮೈತ್ರಿ ಮಾಡಿಕೊಂಡು ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಕಾಲಿಟ್ಟಿತು ಮತ್ತು ಅಂದಿನಿಂದ ಯಾವುದೇ ತಡೆಯಿಲ್ಲ. ನೀವು ಅಂಕಿಅಂಶಗಳ ಪ್ರಕಾರ ಹೋದರೆ 2011ನೇ ಇಸ್ವಿಯಲ್ಲಿ ಬಿಜೆಪಿ ಪಕ್ಷ ಅಂದರೆ ಸಂಘ ಪರಿವಾರವು ಪಶ್ಚಿಮ ಬಂಗಾಳದಲ್ಲಿ ಬಹಳ ದುರ್ಬಲ ಅಸ್ತಿತ್ವವನ್ನು ಹೊಂದಿತ್ತು ಎಂದು ನೀವು ಕಾಣುತ್ತೀರಿ. ಕೇವಲ 100 ಅಥವಾ 200 ಶಾಖೆಗಳಿವೆ, ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಬ್ರಾಂಚ್ಗಳಿವೆ. ಆದರೆ ಈಗ ಮಮತಾ ಬ್ಯಾನರ್ಜಿಯವರ ಆಡಳಿತದಲ್ಲಿ ಇದು ಮಿತಿಮೀರಿ ಹೆಚ್ಚಾಗಿದೆ ಮತ್ತು ಈಗ ಅದು ಸುಮಾರು 5,000 ದಾಟಿದೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಮೌನವಾಗಿ ನೋಡಿ, ನನ್ನ ಮಾತನ್ನು ಕೇಳಿ. ಹೌದು. ಮಮತಾ ಬ್ಯಾನರ್ಜಿ ಮೌನವಾಗಿ ಬಿಜೆಪಿ ಪಕ್ಷದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತಾರೆ. ಅದರ ಹಿಂದಿನ ಕಾರಣ ನಾನು ಕೇವಲ ಆ ಅಂಶವನ್ನು ಉಲ್ಲೇಖಿಸುತ್ತಿದ್ದೇನೆ. ಏನೆಂದರೆ 2011ನೇ ಇಸ್ವಿಯಲ್ಲಿ ಮಮತಾ ಬ್ಯಾನರ್ಜಿಯವರ ಪಕ್ಷವಾದ ಟಿಎಂಸಿಗೆ ನೀಡಿದ ಬೆಂಬಲದಿಂದ ಮಮತಾ ಬ್ಯಾನರ್ಜಿ ಅಧಿಕಾರ ವಹಿಸಿಕೊಂಡರು. ಆ ಸಮಯದಲ್ಲಿ ಸೋನಿಯಾ ಗಾಂಧಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರು. ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳವನ್ನು ವಶಪಡಿಸಿಕೊಳ್ಳುವಂತಾಗಲು ಅವರು ರಾಜಕೀಯವಾಗಿ, ಆರ್ಥಿಕವಾಗಿ, ನೈತಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲಿಯೂ ಅಗಾಧವಾಗಿ ಬೆಂಬಲಿಸಿದರು. ಆದರೆ ಇದರ ಕರಾಳ ಭಾಗ ಮತ್ತು ದುರದೃಷ್ಟಕರ ಪ್ರಸಂಗವೆಂದರೆ ಒಮ್ಮೆ ಅವರು ಅಧಿಕಾರ ವಹಿಸಿಕೊಂಡ ನಂತರ ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ವಿರೋಧ ಪಕ್ಷಗಳನ್ನು ನಾಶ ಮಾಡಲು ಪ್ರಾರಂಭಿಸಿದರು. ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ ಇಡೀ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ರಚನೆಯನ್ನು ಬೇರೆ ಯಾರೂ ಅಲ್ಲ, ಮಮತಾ ಬ್ಯಾನರ್ಜಿಯವರೇ ಕೆಡವಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷವು ಅವರ ದಾಳಿಯಿಂದ ವಾಸ್ತವವಾಗಿ ನಾಶವಾಯಿತು. ಹಾಗಾದ್ರೆ ನಾನು ಕೇಳಬಹುದೇ ಮಿಸ್ಟರ್ ಚೌಧರಿ ಅವರೇ, ಇಂಡಿಯಾ ಮೈತ್ರಿಕೂಟಕ್ಕೆ ಏನಾಗುತ್ತೆ? ನೀವು ಒಬ್ಬ ರಾಷ್ಟ್ರೀಯ ನಾಯಕರು, ನಿಮ್ಮ ತಂಡ. ನೋಡಿ, ನನಗೆ ಯಾವುದೇ ಹಾಗಾದ್ರೆ ಅದಕ್ಕೆ ಏನಾಗುತ್ತೆ? ನೋಡಿ, ಇಂಡಿಯಾ ಮೈತ್ರಿಕೂಟವನ್ನ ಮೊದಲು ರೂಪಿಸಿದ್ದು ನಿತೀಶ್ ಪ್ರಸಾದ್, ನಿತೀಶ್ ಕುಮಾರ್ಜಿ ಮತ್ತು ಅದನ್ನ ವಿರೋಧಿಸಿದ ಮೊದಲ ಮಹಿಳೆ ಮಮತಾ ಬ್ಯಾನರ್ಜಿ. ಹಾಗಾಗಿ ಮೈತ್ರಿಕೂಟದ ಭವಿಷ್ಯ ಏನಾಗಲಿದೆ ಎಂದು ನಿರ್ಧಾರವಾಯಿತು. ಸರಿ, ಅಂದಿನಿಂದ ಮಮತಾ ಬ್ಯಾನರ್ಜಿ ಮೈತ್ರಿಯ ವಿಷಯವನ್ನು ಎಂದಿಗೂ ಉಚ್ಚರಿಸಿಲ್ಲ. ಅವರು ವ್ಯಾವಹಾರಿಕವಾಗಿ ಆ ರೀತಿಯ ಮೈತ್ರಿಯನ್ನು ಬೆಂಬಲಿಸಿದ್ದು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯನ್ನು ಗೆಲ್ಲಲು. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ಅವರು ಯಾವುದೇ ಮೈತ್ರಿ ಮಾಡಿಕೊಳ್ಳದಿದ್ದರೆ ಆಗ ಅವರ ವೋಟ್ ಬ್ಯಾಂಕ್ ಸವೆಯುತ್ತದೆ ಎಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಹಾಗಾಗಿ ಅವರು ಒಬ್ಬ ಕುತಂತ್ರಿ ನಾಯಕಿ. ಹಾಗಾಗಿ ಅವರು ಬಹಳ ಉದ್ದೇಶಪೂರ್ವಕ ವಿನ್ಯಾಸದಲ್ಲಿ ಮೊದಲು ಇಂಡಿಯನ್ ಮೈತ್ರಿಕೂಟವನ್ನು ಪ್ರೋತ್ಸಾಹಿಸಿದ್ದು ಕೇವಲ ಅದನ್ನು ತೊರೆಯಲು. ಕೊನೆಯ ಪ್ರಶ್ನೆ ಸರ್, SIR ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮುರ್ಷಿದಾಬಾದ್ ಇದು ಅತಿ ಹೆಚ್ಚು ಸಂಖ್ಯೆಯ ನ್ಯಾಯ ನಿರ್ಣಯಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಈ ಎಲ್ಲದರ ಮಧ್ಯೆ ಚುನಾವಣೆ ಹೇಗೆ ನಡೆಯುತ್ತದೆ? ನೋಡಿ, ಮುರ್ಷಿದಾಬಾದ್ ಜಿಲ್ಲೆಗಳಲ್ಲಿ 11 ಲಕ್ಷಕ್ಕೂ ಹೆಚ್ಚು ಜನರನ್ನು ತೆಗೆದುಹಾಕಲಾಯಿತು. ಅಂದರೆ ತಮ್ಮ ಹೆಸರನ್ನು ಸೇರಿಸುವುದರಿಂದ ವಂಚಿತರಾದರು ಮತ್ತು ಅವರು ತಮ್ಮ ರಾಜಕೀಯ ಅಂದರೆ ಚುನಾವಣಾ ಮತದಾನದ ಹಕ್ಕನ್ನು ಚಲಾಯಿಸಲು ಸಾಧ್ಯವಾಗುತ್ತಿಲ್ಲ. ನೋಡಿ, ಮೊದಲ ದಿನದಿಂದಲೇ ರಾಹುಲ್ ಗಾಂಧಿಯವರು ಈ ರೀತಿಯ SIR ಕಸರತ್ತನ್ನು ಉಗ್ರವಾಗಿ ವಿರೋಧಿಸಿದ್ದರು. ಅದು ಎಲ್ಲರಿಗೂ ತಿಳಿದಿದೆ ಮೊದಲ ದಿನದಿಂದಲೇ. ಮತ್ತು ಅದಕ್ಕಾಗಿಯೇ ರಾಹುಲ್ ಗಾಂಧಿಯವರು ಒಂದು ಪದವನ್ನು ಸೃಷ್ಟಿಸಿದರು, ಅದು ಫೋರ್ಟೆ ಚೋರ್ ಗದ್ದಿ ಚೋರ್. ಆದರೆ ನೀವು ಗಮನಿಸಬೇಕಾದ ಸಂಗತಿ ಎಂದರೆ ಮಮತಾ ಬ್ಯಾನರ್ಜಿಯವರು ರಾಹುಲ್ ಗಾಂಧಿಯವರ ವಾದವನ್ನು ಎಂದಿಗೂ ಬೆಂಬಲಿಸಲಿಲ್ಲ. ಬದಲಾಗಿ ಅವರು ಅದರಿಂದ ರಾಜಕೀಯ ಲಾಭವನ್ನು ಪಡೆಯಲು ಕಾಯುತ್ತಿದ್ದರು ಮತ್ತು ಪ್ರಯತ್ನಿಸಿದರು. ಬಂಗಾಳದಲ್ಲಿ SIR ಕಸರತ್ತು ಆರಂಭವಾದಾಗ ಅವರು SIR ಕಸರತ್ತು ಮತ್ತು ಚುನಾವಣಾ ಆಯೋಗಕ್ಕೆ ಅಗಾಧವಾಗಿ ಬೆಂಬಲ ನೀಡಿದರು. ಕೆಲವೊಮ್ಮೆ ಅವರು ಬಿಸಿಯಾಗಿ ವರ್ತಿಸಿದರು ಮತ್ತು ಕೆಲವೊಮ್ಮೆ ಅವರು ತಣ್ಣಗೆ ವರ್ತಿಸಿದರು. ಮಮತಾ ಬ್ಯಾನರ್ಜಿಯವರು ನಿಮಗೆ ಗೊತ್ತಿದೆ ಮಮತಾ ಬ್ಯಾನರ್ಜಿಯವರಿಗೆ ನಾಟಕ ಹೇಗೆ ಮಾಡಬೇಕು ಮತ್ತು ಜನರ ಮೆಚ್ಚುಗೆಗಾಗಿ ಹೇಗೆ ಆಡಬೇಕು ಎಂದು ತಿಳಿದಿದೆ. ಮತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋದರು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವರ ಹಸ್ತಕ್ಷೇಪದ ನಂತರ ಎಲ್ಲವೂ ಗೊಂದಲಮಯವಾಯಿತು. ತಾನೇ ಹೋರಾಡುತ್ತಿರುವುದಾಗಿ ಅವರು ಹೇಳುತ್ತಾರೆ. ಇಲ್ಲ. ಹಾಗಾಗಿ ಅವರು ನಿಜವಾಗಿಯೂ ಹೋರಾಟಗಾರ್ತಿಯಾಗಿದ್ದು SIRನಲ್ಲಿ ಹೋರಾಡುತ್ತಿದ್ದರೆ ಆಗ ಪಶ್ಚಿಮ ಬಂಗಾಳದಲ್ಲಿರುವ ಎಲ್ಲಾ ವ್ಯವಸ್ಥೆಗಳು, ಎಲ್ಲಾ ಸರ್ಕಾರಿ ವ್ಯವಸ್ಥೆಗಳು, ಉದಾಹರಣೆಗೆ ಚುನಾವಣಾ ಆಯೋಗವು ನಡೆಸಿದ ಕಸರತ್ತನ್ನು ಸುಗಮಗೊಳಿಸಲು ರಾಜ್ಯ ಸರ್ಕಾರವು 90,000 ಉದ್ಯೋಗಿಗಳನ್ನು ನಿಯೋಜಿಸಿದೆ. ಮತ್ತು ಅವರು ನಿಜವಾಗಿಯೂ ಸಾಮಾನ್ಯ ಜನರ ಸಂಕಟದ ಬಗ್ಗೆ ಪ್ರಜ್ಞೆ ಹೊಂದಿದ್ದರೆ ಅವರು ಕನಿಷ್ಠ ತಮ್ಮದೇ ಆದ ಅಧಿಕಾರಿಗಳಾದ, ಅಂದರೆ ಹೆಸರುಗಳನ್ನು ಸೇರಿಸುವ ಜವಾಬ್ದಾರಿಯಲ್ಲಿರುವ BDO, ARO, AERO, DEO ಅವರಿಗೆ ಮನವರಿಕೆ ಮಾಡಬಹುದು.
ಅಂದರೆ ಸೇರ್ಪಡೆ ಮತ್ತು ತೆಗೆದುಹಾಕುವಿಕೆ. ಆರಂಭದಿಂದಲೇ ಸಮಸ್ಯೆಗಳು ತಲೆದೋರುತ್ತಿದ್ದವು. ಆದರೆ ಮಮತಾ ಬ್ಯಾನರ್ಜಿ ಮೌನವಾಗಿರಲು, ಬಾಯಿ ಮುಚ್ಚಿಕೊಂಡಿರಲು ಇಷ್ಟಪಟ್ಟರು. ಮತ್ತು ಪರಿಸ್ಥಿತಿಗೆ ಅವರ ಗಂಭೀರ ಆಡಳಿತಾತ್ಮಕ ಹಸ್ತಕ್ಷೇಪದ ಅಗತ್ಯವಿದ್ದಾಗ ಅವರು ಏನನ್ನೂ ಮಾಡಲಿಲ್ಲ. ಹಾಗಾಗಿ ಅವರು ನಿಜವಾಗಿಯೂ ಪಶ್ಚಿಮ ಬಂಗಾಳದ ಜನರೊಂದಿಗೆ ಒಂದು ಕೊಳಕು ಆಟವನ್ನು ಆಡುತ್ತಿದ್ದಾರೆ. ಧನ್ಯವಾದಗಳು ಅಧೀರ್ಜಿ. ಹಾಗಾದ್ರೆ ನೋಡಿದಿರಲ್ಲ, ಶ್ರೀ ಅವರಿಂದ ಒಂದು ತೀವ್ರವಾದ ಪ್ರಚಾರದ ಹಾದಿ. ಚೌಧರಿ, ನಾನು ಹೇಳಿದಂತೆ ಅವರು 5 ಬಾರಿ ಲೋಕಸಭಾ ಸಂಸದರಾಗಿದ್ದು ಈ ಬಾರಿ ವಿಧಾನಸಭೆಯಲ್ಲಿರಲು ಸ್ಪರ್ಧಿಸುತ್ತಿದ್ದಾರೆ. ಅವರ ಪ್ರಚಾರ ಹೇಗೆ ಸಾಗುತ್ತದೆ ಎಂಬುದನ್ನು ನೋಡುವುದು ಆಸಕ್ತಿದಾಯಕವಾಗಿರುತ್ತದೆ. ಆದ್ರೆ ಈ ಕ್ಷಣದಲ್ಲಿ ಅವರು ತಮ್ಮ SUVಗೆ ಹಿಂತಿರುಗಿ ಈ ಪ್ರಚಾರದ ಹಾದಿಯನ್ನು ಮುಂದುವರಿಸುತ್ತಿರುವುದನ್ನು ನೀವು ನೋಡಬಹುದು. ಇದು ಒಂದು ವ್ಯಾಪಕವಾದದ್ದು. ಅವರು ಇಂದು ಈ ಜೀಪ್ನಲ್ಲಿ ಕನಿಷ್ಠ 50 ಕಿಲೋಮೀಟರ್ ಪ್ರಯಾಣಿಸಲಿದ್ದಾರೆ. ಜನರೊಂದಿಗೆ ಭೇಟಿ, ಅವರು ಬೆಳಗ್ಗೆ ಮಾಡುವಂತಹ ಒಬ್ಬರಿಗೊಬ್ಬರ ಭೇಟಿಯಲ್ಲ ನಮಗೆ ತಿಳಿಸಿದಂತೆ. ಆದರೆ ಖಂಡಿತವಾಗಿಯೂ ಸಂಜೆ ಅವರು ಪ್ರಚಾರ ಮಾಡುವುದು ಹೀಗೆ. ಅವರಿಗೆ ಇದೊಂದು ಕಠಿಣ ಹೋರಾಟ. ಹಾಗಾಗಿ ಅದು ಹೇಗೆ ಪರಿಣಮಿಸುತ್ತದೆ ಎಂದು ನೋಡಬೇಕಾಗಿದೆ. ಆದ್ರೆ ಅಧೀರ್ ರಂಜನ್ ಚೌಧರಿ ಇಲ್ಲಿ ನಿಮ್ಮ ಪರದೆಯ ಮೇಲೆ ಇಲ್ಲಿನ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಮಾಡುತ್ತಿದ್ದಾರೆ ಮತ್ತು ಅವರು ಮಾಡುತ್ತಿರೋದು ಅದನ್ನೇ.